ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿನ ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಸೊ ನಿನ್ನೆ ನಿಫ್ಟಿ ಬಂದ್ಬಿಟ್ಟು ಈ ಒಂದು ಲೆವೆಲ್ನ ಸಪೋರ್ಟ್ ಆಗಿ ತಗೊಂಡು ಇಲ್ಲಿಂದ ನಮಗೆ 130 ಪಾಯಿಂಟ್ ಪ್ಲಸ್ ಮೂವ್ನ ಕೊಟ್ಟಿತ್ತು. ಮತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಆಗಿದೆ. ಸೊ ಯಾಕೆಂತಂದ್ರೆ ಇಲ್ಲಿ ತುಂಬಾ ಸೆಲ್ಲಿಂಗ್ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ತುಂಬಾ ಸೆಲ್ಲರ್ಸ್ ಕೂತ್ಕೊಂಡಿದ್ದಾರೆ. ಸೊ ಅದರಿಂದ ಈ ಒಂದು ಜಾಗದಲ್ಲಿ ನಮಗೆ ಸೆಲ್ ಆಫ್ ಕಾಣಿಸ್ತು. ಯಾಕೆಂತಂದ್ರೆ ಡೈಲಿ ಟೈಮ್ ಫ್ರೇಮ್ ನಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದೆ. ಓಕೆನಾ, ಈ ಒಂದು ಜಾಗದಲ್ಲಿ 6th ಮೇ ನಲ್ಲಿ ನೀವು ನೋಡಬಹುದು, ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದ್ದು ತುಂಬಾನೇ ಫಾಲ್ ಆಗಿದೆ. ಸೊ ಅದರಿಂದ ಇಲ್ಲಿ ತುಂಬಾ ದೊಡ್ಡ ಲೆವೆಲ್ ನಲ್ಲಿ ಸೆಲ್ಲರ್ಸ್ ಕೂತ್ಕೊಂಡಿದ್ದಾರೆ. ಸೊ ಅದರಿಂದ ಇವತ್ತು ಏನಾಗ್ಬೋದು ಅಂತಂದ್ರೆ, ಸೊ ಸೇಮ್ ಥಿಂಗ್ ಇವತ್ತು ಕೂಡ ಫ್ಲಾಟ್ ಆಗಿ ಓಪನ್ ಆಗ್ತಾ ಇದೆ ನಮ್ಮ ಒಂದು ನಿಫ್ಟಿ. ಯಾಕೆ ಅಂತಂದ್ರೆ SGX ನಿಫ್ಟಿ ನೀವು ನೋಡಬಹುದು. ಸೊ SGX ನಿಫ್ಟಿಯಲ್ಲಿ ಸೊ 19 ಪಾಯಿಂಟ್ಸ್ ಅಥವಾ 20 ಪಾಯಿಂಟ್ಸ್ ನಿಯರ್ ಟು ಆ ಒಂದು ಮೂವ್ಮೆಂಟ್ ನ ತಗೊಂಡಿದೆ. ಸೊ ಅಂದ್ರೆ ನಮ್ಮ ನಿಫ್ಟಿ ಕೂಡ ಈ ಒಂದು ರೇಂಜ್ ನಲ್ಲಿ ಇದಾಗುತ್ತೆ, ಓಪನ್ ಆಗುತ್ತೆ. ಸೊ ಇದು ಓಪನ್ ಆದ್ಮೇಲೆ ಸೊ ನಾವು ನೋಡಬಹುದು ಈ ಒಂದು ಲೈನ್ ಇದೆಯಲ್ಲ, ಈ ಬ್ಲಾಕ್ ಲೈನ್, ಈ ಲೈನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಲೈನ್ ನ ರೆಸಿಸ್ಟೆಂಟ್ ಆಗಿ ತಗೊಂಡು ಸೊ ಇಲ್ಲಿಂದ ಏನಾದರೂ ಪ್ರೈಸ್ ಆಕ್ಷನ್ ಫಾಲಿಂಗ್ ಮಾಡಿದ್ರೆ ಸೊ ನಾವು ಒಂದು ಫಾಲ್ ನ ಇವತ್ತು ನೋಡಬಹುದು. ಅಂಟಿಲ್ ಡೈಲಿ ಟೈಮ್ ಫ್ರೇಮ್ ನಲ್ಲಿ 20 EMA ಬಂದ್ಬಿಟ್ಟು 22,355 ಗೆ ಬರುತ್ತೆ. ಸೊ ಇಲ್ಲಿವರೆಗೂ ನಾವು ಒಂದು ಫಾಲ್ ನ ಇವತ್ತು ನೋಡಬಹುದು. ಯಾಕೆಂತಂದ್ರೆ ಈ ಒಂದು ಲೆವೆಲ್ ನೆನೆ ಯಾವ ಒಂದು ಲೆವೆಲ್ ನ ನಿಫ್ಟಿ ಸಪೋರ್ಟ್ ತಗೊಂಡಿತ್ತು, ಈ ಲೆವೆಲ್ ನ ತುಂಬಾ ಸಾರಿ ಸಪೋರ್ಟ್ ಆಗಿ ತಗೊಂಡಿದೆ. ಸೊ ಅದರಿಂದ ಈ ಸಪೋರ್ಟ್ ನ ಬ್ರೇಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಇವತ್ತು ಫಾಲಿಂಗ್ ಸೈಡ್ ಅಲ್ಲಿ. ಅಕಸ್ಮಾತ್ ಇಲ್ಲಿಂದ ಏನಾದ್ರು ಮತ್ತೆ ಮೂವ್ಮೆಂಟ್ ಮಾಡಿ ಇಲ್ಲಿ ಕೂಡ ನೀವು ಒಂದು ಪ್ರೈಸ್ ಆಕ್ಷನ್ ನಾವು ನೋಡಬಹುದು. ಈ ಒಂದು ಪ್ರೈಸ್ ಆಕ್ಷನ್ ನೋಡಿ ಮತ್ತೆ ತಿರುಗಿ ಇಲ್ಲಿಂದ ಏನಾದ್ರು ನಮಗೆ ಪ್ರೈಸ್ ಆಕ್ಷನ್ ಅಪ್ ಸೈಡ್ ಗೆ ಏನಾದ್ರು ತೋರಿಸೋ ತರ ಇತ್ತು ಅಂತಂದ್ರೆ ನಾವು ಇಲ್ಲಿಂದ ಒಂದು ಕಾಲ್ ಆಪ್ಷನ್ ನ ಬೈ ಮಾಡುವಂತ ಒಂದು ಕೂಡ ಪ್ಲಾನ್ ನ ಕೂಡ ಮಾಡಬಹುದು. ಸೊ ಇದು ಮಾರ್ಕೆಟ್ ಓಪನ್ ಆದ ನಂತರ ನೀವು ಪ್ರೈಸ್ ಆಕ್ಷನ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಆನಂತರ ಈ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಈ ಒಂದು ಸೆಂಟರ್ ನಲ್ಲಿ ಎಲ್ಲೂ ಯಾವುದೇ ಒಂದು ಟ್ರೇಡ್ ನ ತಗೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸೊ ಇದು ನೋ ಮ್ಯಾನ್ಸ್ ಝೋನ್. ಇಲ್ಲಿ ಯಾವುದೇ ಒಂದು ರೀತಿಯ ನೀವು ಲಾಜಿಕ್ ನಿಂದ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಳಗಡೆ ಇಲ್ಲಿಂದ ನೀವು ಇಮಿಡಿಯೇಟ್ ಆಗಿ ಪಿ ಸೈಡ್ ತಗೊಂಡ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಸೊ ಇಲ್ಲಿ ಮೇಲೆ ಏನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ಸ್ಟ್ರಾಂಗ್ ರೆಸಿಸ್ಟೆಂಟ್ ಇದೆ. ಅದರಿಂದ ಸೊ ಇವತ್ತಿನ ಒಂದು ಟ್ರೇಡ್ ಬಂದ್ಬಿಟ್ಟು ಸೊ ಈ ಒಂದು ಲೆವೆಲ್ ನಿಂದ ನೀವು ಕಾಲ್ ಸೈಡ್ ತಗೋಬಹುದು. ಇಫ್ ಪ್ರೈಸ್ ಆಕ್ಷನ್ ಮೂವ್ಮೆಂಟ್ ನ ನೋಡ್ಕೊಂಡು, ಅಥವಾ ಈ ಲೆವೆಲ್ ಅಥವಾ ಈ ಲೆವೆಲ್ ಇಲ್ಲಿಂದ ನೀವು ಒಂದು ಸೆಲ್ ಸೈಡ್ ಗೆ ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದು. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಹಾಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಾವು ಮಾಡಿರುವಂತ ಅನಾಲಿಸಿಸ್ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ.